ಭೇಟಿ ಉದ್ದೇಶ ಇಲ್ಲಿ ಪುಟ್ಟಣ್ಣವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದರು. ಜೊತೆಯಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಈಗ ಚೇರ್ಮನ್ಸ್ ಎಲ್ಲ ಒಂದಷ್ಟು ಆಗಿದೆ, ಮೆಂಬರ್ಸು ಇದೆಯಲ್ಲ ಅದರಲ್ಲಿ, ಅದನ್ನೆಲ್ಲ ಕೂಡ ಒಂದು ಪಟ್ಟಿ ಕೊಡಬೇಕು, ಅದಕ್ಕೆ ಬಂದಿದ್ದೆ. ಎಲೆಕ್ಷನ್ಸು 13-14 ಮೇಲೆ ಈಗ ನರೇಂದ್ರ ಮೋದಿ ಅವರು ಎಲ್ಲ ಟೂರ್ ಹೊಡಿಬೇಕಲ್ಲ, ಅವರು ಟೂರ್ ಹೊಡೋದ್ಮೇಲೆ ಅವ್ರು ಡಿಕ್ಲೇರ್ ಮಾಡಿ ಅಂದಮೇಲೆ ಮಾಡ್ತಾರೆ ಅಷ್ಟೇ. ಇವತ್ತು ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ನು ಕೂಡ ಈ ರೀತಿ ಆಗೋಗಿದೆ. ನಾಳೆ ಬಿಜೆಪಿಯವರು ಬರ ನಿರ್ವಹಣೆ ವೈಫಲ್ಯ ಅಂತ ಸರ್ಕಾರದ ವಿರುದ್ಧ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್. ಬರ ವೈಫಲ್ಯದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕೇಂದ್ರ ಸರ್ಕಾರ ಬರಕ್ಕೆ ಬಿಡಿಗಾಸು ಕೊಟ್ಟಿಲ್ಲ. ನಮ್ಮ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ NDRF ಗೈಡ್ಲೈನ್ಸ್ ಇರುತ್ತಲ್ಲ, ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಬರಗಾಲ ಬರಲಿ ಅಥವಾ ಅತಿವೃಷ್ಟಿ ಆಗಲಿ, ಭೂಕಂಪ ಆಗಲಿ, ಇಂಥ ಸಂದರ್ಭದಲ್ಲಿ ಏನು ಪರಿಹಾರ ಕೊಡಬೇಕು ಅಂತ ಕೇಂದ್ರದ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಬಿಡಿಗಾಸು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಈ BJP ನಾಯಕರಿಗೆ ಇದೆಲ್ಲ ಗೊತ್ತಿಲ್ವಾ? ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ಇಲ್ಲಿ ಬಂದು ಬರ ಪರಿಹಾರ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಇವ್ರು ಹೋಗಿ ಕೇಂದ್ರದಲ್ಲಿ ದೆಹಲಿನಲ್ಲಿ BJPಯವರು ಧರಣಿ ಕೂತ್ಕೋಬೇಕಾಗಿತ್ತು, ನಮ್ಮ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ. ರೈತರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ, ಯಾರು ಜನರ ಬಗ್ಗೆನೇ ಕಾಳಜಿ ಇಲ್ಲ ಅವರಿಗೆ. ಬರೀ ಇವರು ಅಧಿಕಾರ ಅಷ್ಟೇ. ಅಧಿಕಾರ, ಕುರ್ಚಿ ಎರಡಿದ್ರೆ ಸಾಕು, ಕುರ್ಚಿ ದುಡ್ಡು ಇಷ್ಟಿದ್ರೆ ಸಾಕಷ್ಟೇ BJPಯವರಿಗೆ. ಜನರ ಬಗ್ಗೆ ಕಾಳಜಿ ಇವರಿಗೆ, ರೈತರ ಬಗ್ಗೆ ಕಾಳಜಿ ಇದೆ ಅವರಿಗೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ, ಒಂದು ಪೈಸಾ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ, ಅದನ್ನೆಲ್ಲ ಕೇಳೋಕ್ಕಾಗಲ್ವ ಇವರು? ವಿಧಾನಸೌಧ ಹತ್ರ ನಾಳೆ ಏನೋ ಧರಣಿ ಕೂತ್ಕೊಳ್ತಾರಂತೆ. ತಾವು ಕೂಡ ಬೆಂಗಳೂರು ಮಂತ್ರಿ ಆಗಿದ್ದೀರಿ. ಈಗ ಬೆಂಗಳೂರಲ್ಲೂ ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಬಾಡಿಗೆ ಮನೆಗಳವರು ಇವರೆಲ್ಲ ಗುಳೆ ಹೋಗ್ತಾ ಇದ್ದಾರೆ ಸರ್, ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇದು ಪ್ರಕೃತಿ ವಿಕೋಪ. 100 ವರ್ಷದಿಂದ ಈ ಥರದ ಬರಗಾಲ ಬಂದಿರಲಿಲ್ಲ. KRS ಅಲ್ಲೂ ಕೂಡ ನೀರು ಕಡಿಮೆ ಆಗ್ತಾ ಇದೆ. ಅವರು ಪ್ರಾಧಿಕಾರದವರು ಹಿಂದೆ ಎಲ್ಲ ನಮ್ಮ ಹತ್ರ ಡೈರೆಕ್ಷನ್ಸ್ ಕೊಟ್ಟು ನೀರು ಬಿಡಿಸಿದ್ರು. ಕೇಂದ್ರ ಸರ್ಕಾರ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅಂತೇಳಿ ಪ್ರಾಧಿಕಾರಕ್ಕೆ ಡೈರೆಕ್ಷನ್ಸ್ ಕೊಟ್ಟು ನೀರು ಬಿಡಬಾರ್ದಿತ್ತು. ಕೇಂದ್ರ ಸರ್ಕಾರ ಬಿಡಿಸ್ಬಿಟ್ರು. ಕೇಂದ್ರ ಸರ್ಕಾರ ನಿಲ್ಲಿಸ್ಬೋದಿತ್ತು, ಅಧಿಕಾರ ಇತ್ತು ಅವರಿಗೆ. ಆಗ ಈ MP ಯಾರೂ ಮಾತಾಡಲಿಲ್ಲ. ಈ ಬೆಂಗಳೂರು MPಗಳು ಇವತ್ತು ಧರಣಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಬೋರ್ವೆಲ್ ಮಳೆ ಇಲ್ಲದೆ ಇರೋದ್ರಿಂದ ಬೋರ್ಗಳಲ್ಲಿ ನೀರು ಕಡಿಮೆ ಆಗಿದೆ, ಅರ್ಧಕ್ಕರ್ಧ ಬತ್ತೋಗಿದೆ. ಒಂದು ದೊಡ್ಡ ಮಳೆ ಬರೋವರೆಗೂ ಕೂಡ ನಮಗೆ ನೀರಿನ ಸಮಸ್ಯೆ ಇದೆ. ಆದರೂ ಕೂಡ ನಮ್ಮ ಸರ್ಕಾರ, ಮಹಾನಗರ ಪಾಲಿಕೆ, ನಮ್ಮ DK ಶಿವಕುಮಾರ್ ಅವರು ಎಲ್ಲ ಇವತ್ತು ಎಲ್ಲ ಕಡೆ ಕೂಡ ಟ್ಯಾಂಕರ್ಸಲ್ಲಿ ಮತ್ತು ಕುಡಿಯೋ ನೀರಿಗೂ ಕೂಡ ವ್ಯವಸ್ಥೆ ಎಲ್ಲ ನಮ್ಮ ಎಲ್ಲ ನಗರದ ಶಾಸಕರು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ನಾವಾದರೂ ಇಷ್ಟು ನಿಭಾಯಿಸ್ತಾ ಇದ್ದೀವಿ. BJPಯವ್ರದ್ದು ಅಧಿಕಾರದಲ್ಲಿದ್ದರೆ ಓಡೋಗ್ಬಿಡೋರು ಇವರು. ಯಾಕೆಂದರೆ ಹಿಂದೆ ನೋಡಿದ್ವಲ್ಲ, ಈ ಕಸ ರಾಶಿ ಬೆಂಗಳೂರಲ್ಲಿ ರಾಶಿ ಕಸ ಬಿದ್ದಿತ್ತು, ಎಷ್ಟು 10 ಅಡಿ ಬಿದ್ದಿತ್ತು ಕಸ. ಪಾಟ್ಹೋಲ್ಸು ಇವರು ಅಧಿಕಾರದಲ್ಲಿದ್ದಾಗ ಎಷ್ಟು ಲಕ್ಷ ಪಾಟ್ಹೋಲ್ಸ್ ಇತ್ತು ಬೆಂಗಳೂರಲ್ಲಿ. ಬರೀ ಪಾಟ್ಹೋಲ್ಸೇ. ಹೈಕೋರ್ಟ್ ಮಾನಿಟರ್ ಮಾಡಿದ್ರು 1.5 ವರ್ಷ ಬೆಂಗಳೂರಲ್ಲಿ ಪಾಟ್ಹೋಲ್ಸ್ನ. ಹೈಕೋರ್ಟ್ ಇದಾನ ಕೆಲಸ? ಹೈಕೋರ್ಟ್ನವರು ಬೆಂಗಳೂರು ರಸ್ತೆಗಳು ಚೆನ್ನಾಗಿರಲಿಲ್ಲ ಅಂತ ಅವ್ರು ಮಾನಿಟರ್ ಮಾಡ್ತಾಯಿದ್ರು ಪಾಪ. ಅಂದರೆ ಇವ್ರ ಕೈಯಲ್ಲಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ. BJPಯವ್ರ ಕೈಯಲ್ಲಿ ಕಸ ನಿರ್ವಹಣೆ ಮಾಡಲಿಲ್ಲ, ಪಾಟ್ಹೋಲ್ ನಿರ್ವಹಣೆ ಮಾಡಲಿಲ್ಲ. ಎಲ್ಲದಕ್ಕೂ ಕೋರ್ಟು ಮುಂದೆ ನಿಂತು ಅವರು ಪಾಪ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ. ಈಗ ನೀರು ಅಷ್ಟೇ, ಒಂದು ಮಳೆ ಬಂದುಬಿಟ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಇವತ್ತು ಕೂಡ 25 ಜನ MPಗಳಿದಾರಲ್ಲ, ಒಬ್ಬರು ಏನಾದರೂ ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯಕ್ಕೆ ಬರಗಾಲದಲ್ಲಿ ಏನು ಹಣ ಬರಬೇಕು, ಗೈಡ್ಲೈನ್ಸ್ ಪ್ರಕಾರ ಇನ್ನೇನು ಜಾಸ್ತಿ ಏನು ಕೊಡೋದು ಬೇಡ, ಜಾಸ್ತಿ ಯಾವತ್ತೂ ಕೊಡೋದು ಇಲ್ಲ, ಆ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಿ ಅಂತ ಇವರು ಒಬ್ಬರು ಬಾಯಲ್ಲಿ ಬಂದಿಲ್ಲ. ಯಡಿಯೂರಪ್ಪ ಅವರು ಇರ್ಬೋದು, ಇನ್ನು ದೊಡ್ಡ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಆಮೇಲೆ ಪ್ರಹ್ಲಾದ್ ಜೋಶಿ ಇದ್ದಾರೆ, ಕೂಬಾ ಮಂತ್ರಿಗಳಿದ್ದಾರೆ, 25 ಜನ MLAಗಳು, 5-6 ಜನ ರಾಜ್ಯಸಭಾ ಸದಸ್ಯರು, ಇಲ್ಲಿ ವಿಪಕ್ಷದ ನಾಯಕರು. ಚುಟಿ ಅನ್ನಲ್ಲ. ನರೇಂದ್ರ ಮೋದಿ ಅಂದರೆ ನಡುಗ್ತಾರೆ ಇವರು, ಅಮಿತ್ ಶಾ ಅಂದರೆ ನಡುಗ್ತಾರೆ ಇವರು. ಇಂಥವ್ರ ಕೈಯಲ್ಲಿ ರಾಜ್ಯ ಕೊಟ್ಟರೆ ದೇಶ ಉಳಿಯುತ್ತಾ?
ದೇಶನೂ ಉಳಿಯಲ್ಲ, ರಾಜ್ಯನೂ ಉಳಿಯಲ್ಲ. ಸರ್ ನಾಳೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ, ಬಾಕಿ 21 ಕ್ಷೇತ್ರಗಳದ್ದು ಆಗುತ್ತಾ ಸರ್? ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? BJP ಇನ್ನೂ ಬಿಡುಗಡೆ ಮಾಡಿಲ್ಲ, ನಾವಾದರೂ 8 ಸೀಟ್ ಬಿಡುಗಡೆ ಒಂದೇ ಸಲ ಮಾಡಿದ್ವಿ. ಬಿಡುಗಡೆ ಮಾಡ್ತಾ ಇರುತ್ತೆ ಸರ್. ನಾವು ಮಾಡ್ತೀವಿ. ಈಗೇನಾದರೂ ನಿಮ್ಮ ನಾಯಕರ ನಡುವೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಕೆಲವು ಕಾನ್ಸ್ಟೆನ್ಸಿಗಳಲ್ಲಿ ಒತ್ತಡ ಜಾಸ್ತಿ ಇದೆ, 2-3 ಕಾಂಪಿಟೇಷನ್ನು. BJP ಅವರು ಆದರೆ ಅಲ್ಲಿ ಏನು ಜಾಸ್ತಿ ಒತ್ತಡ ಇರೋದಿಲ್ಲ, ಅದರಿಂದ ಒಂದೇ ಸಲ ಬಿಡುಗಡೆ ಮಾಡ್ತಾರೆ. ಸರ್ ಆಮೇಲೆ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ಅವರು ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಾ, ನಾವು ಹೇಳ್ಬೇಕಲ್ಲ. ನಿಮ್ಮ ಕ್ಷೇತ್ರದ ಜನನೂ ಕೂಡ ಹೇಳ್ತಾ ಇದ್ದಾರೆ ಮೇಡಮ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಅವರೇ ಕ್ಯಾಂಡಿಡೇಟ್. ಬೇರೆಯವರು ನಿಂತ್ಕೊಳ್ಳಿ. ತಾವೇನಾದರೂ ಕೇಳಿದ್ದೀರಾ? ಹೇಳಿಲ್ಲ. ಅಲ್ಲಿ ಬೇರೆ ಕ್ಯಾಂಡಿಡೇಟ್ ಅಂತ ಪ್ರಬಲ ಇದ್ದಾರೆ, ಕ್ಯಾಂಡಿಡೇಟ್ಸ್ ಇದ್ದಾರೆ, ಇಲ್ಲ ಅಂತೇನಿಲ್ಲ. ನೋಡೋಣ, ಹೈಕಮಾಂಡು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.